ಹಿಂಗೇನಾದರೂ ಬಂದು ತಲೆ ಎತ್ತಿದ್ರೆ ತಲೆ ಡಮಾಲ್ ಅನ್ನತ್ತೆ. ಟಿ ವಿ ನೋಡ್ತೀರಾ? ಇದೇ ನಮ್ಮ ಮನೆ ಟಿ ವಿ. ಈ ಡಿ ಜೆ ಬರುತ್ತಂತೆ, ನನಗೂ ಗೊತ್ತಿಲ್ಲ. ಇದು ಚಡ್ಡಿ ಗಿಡ್ಡಿ ಎಲ್ಲ ಅಲ್ಲೇ ಇದೆ. ಈಗ ನಾನು ಹೋಮ್ ಟೂರ್ ಫಸ್ಟು ಸ್ಟಾರ್ಟ್ ಮಾಡೋದಾದರೆ ನನ್ನ ರೂಮಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿ ಕಾಣ್ತಾ ಇತ್ತಲ್ಲ, ಇದೇ ನನ್ನ ರೂಮು. ಸೊ ಆ್ಯಕ್ಚುಲಿ ಇದಕ್ಕೆ ಮಿನಿ ಥಿಯೇಟ್ರ್ ಎಲ್ಲ ಮಾಡೋಣ ಅಂದ್ಕೊಂಡೆ, ಆದರೆ ಬಡ್ಜೆಟ್ ಅಷ್ಟಿಲ್ವಲ್ಲ. ಸೊ ಹಾಗಾಗಿ ಸ್ವಲ್ಪ ದಿನ ಹಂಗೆ ಕಾಯೋಣ, ಇನ್ನೂ ಏನು ಮನೆ ಕಟ್ಟಿದ್ದೀವಿ, ಇನ್ನೇನು ಯಾವಾಗಾದರೂ ಮಾಡ್ಬೋದಲ್ಲ ಅಂತ ಒಂದು ಧೈರ್ಯ ಬರುತ್ತೆ. ಹಿಂದ್ಗಡೆ ವ್ಯೂ ತೋರಿಸ್ತೀನಿ, ಒಂದು ನಿಮಿಷ ಬನ್ನಿ ನೋಡಿ. ಇಲ್ಲಿಂದ ಸನ್ಸೆಟ್ಟು ಮಸ್ತಾಗಿ ಕಾಣಿಸುತ್ತೆ. ಇಲ್ಲೊಂದು ಟೇಬಲ್ಲು, ಒಂದು ಚೇರು ಹಾಕ್ಕೊಂಡು ಸಿಟ್ಟಿಂಗ್ ಹಾಕಿದರೆ ಮುಗೀತು ಫ್ರೆಂಡ್ಸ್ ಜೊತೆ. ಸೊ ನೋಡಿ, ಆ ಕಡೆ ಈ ಕಡೆ ವ್ಯೂ. ಇಲ್ಲಿ ಸೈಡ್ ಇಸ್ಕೊಂಡವಾಗ 7 ಲಕ್ಷನೋ 9 ಲಕ್ಷ ಏನೋ ಇತ್ತಂತೆ, ಅಂದರೆ 7 ಇಯರ್ಸ್ ಬ್ಯಾಕ್. ಈಗ ಪ್ರೆಸೆಂಟ್ 40 ಲ್ಯಾಕ್ಸ್ ಆಗಿದೆ. ಸೊ ಈಗ ಮನೆ ಕೆಳಗೆ ಹೋಗೋಣ. ಇಲ್ಲಿದೆಯಲ್ಲ, ಇದು ನನ್ನ ಹೈಟಿಗೆ, ಅಂದರೆ ನಾನು ಹೈಟಿಗೆ ಕೂಡ ಸರಿ ಹೋಗಲ್ಲ ನೋಡಿ. ಹಿಂಗೇನಾದರೂ ಬಂದು ತಲೆ ಎತ್ತಿದ್ರೆ ತಲೆ ಡಮಾಲ್ ಅನ್ನತ್ತೆ. ಸೊ ಈಗ ಕೆಳಗೆ ಹೋಗೋಣ ಬನ್ನಿ. ನೋಡಿ, ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ. ಇಲ್ಲಿ ಸ್ಟೋರ್ ರೂಮ್ ಥರ ಚಿಕ್ಕದಾಗಿ ಒಂದು ಸ್ವಲ್ಪ ಬಾಕ್ಸ್ ಟೈಪ್ ಕಟ್ಬಿಟ್ಟು ಸ್ಟೋರ್ ರೂಮ್ ಮಾಡ್ಕೊಳ್ಳೋಣ ಅಂತ. ಇವನಿದಾನಲ್ಲ, ಆ ಮನೆ ಅಲ್ಲಿರೋ ಮನೆಯವರ ಮಗ, ಅಂದರೆ ನನಗೆ ಮಾವ ಈ ಥರ ಅವರು ರಿಲೇಟಿವ್ಸ್ ಅಂತೆ. ನನಗೂ ಗೊತ್ತಿಲ್ಲ, ಇವತ್ತು ಗೊತ್ತಾಯಿತು. ಏಮ್ರಾ ನೀ ಪೇರು? ಶೆಪ್ರಾ? ಪೇರ್ ಶೆಫು ಪೇರ್ ಶೆಪ್ರಾ? ಸೊ ಈಗ ಆಚೆ ಕಡೆ ತೋರಿಸ್ತೀನಿ ನೋಡಿ, ಎಂಟ್ರೆನ್ಸು ಹೊಲಗೆ ಹೋಗೋಕೆ ಮುಂಚೆ. ಸೊ ಹಿಂಗಿರತ್ತೆ ನಮ್ಮ ಮನೆ. ಸೊ ಹೈವೇ ಪಕ್ಕದಲ್ಲಿ ಈ ಥರ ಮನೆ ಕಟ್ಕೊಂಡಿದ್ದೀವಿ. ಈಗ ಫಸ್ಟ್ ಸ್ಟಾರ್ಟಿಂಗು ವಾಶ್ರೂಮ್ ಕಡೆಗೆ ಹೋಗೋಣ. ಇಲ್ಲಿ ವಾಶ್ರೂಮು ದೊಡ್ಡದಾಗೆ ಇರುತ್ತೆ, ಫಾರಿನ್ ಕಲ್ಚರ್. ಇದು ಅಲ್ಲೂ ನನಗೆ ರೂಮು, ಇಲ್ಲಿ ಮಾಡೋಣ ಅಂತಿದ್ದೀವಿ. ಇದು ನಮ್ಮ ತಾತಂದು ಎಕ್ಸೆಲ್ ಸೂಪರ್ ಹೆವಿ ಡ್ಯೂಟಿ. ಇದು ಆಗಾಗ ಕೈ ಕೊಡುತ್ತೆ, ಆದರೂ ಪರವಾಗಿಲ್ಲ. ಇವರೇ ನಮ್ಮ ಅಜ್ಜಿ. ಹಾಯ್. ನಮ್ಮ ತಾತ ಅಲ್ಲಿ ಸ್ಕೋಪ್ ಹಾಕ್ತೀನಿ ತಡಿ, ಝೂಮ್ ಮಾಡೋಣ. ಅಲ್ಲಿ ನೋಡಿ ಅಲ್ಲಿ ಕೂತ್ಕೊಂಡವ್ರೆ, ಮೀಟಿಂಗ್ ಹೊಡಿತವ್ರಲ್ಲಿ. ಸೊ ಅವರೇ ನಮ್ಮ ತಾತ. ಈಗ ಎಂಟ್ರೆನ್ಸ್ಗೆ ಬಂದ್ವಲ್ಲ, ಈಗ ಡೋರ್ ಹೆಂಗಿದೆ ನೋಡಿ. ಓಂ ಶಕ್ತಿದು ಈ ವಿಗ್ರಹ ಬರುತ್ತಲ್ಲ, ಅದನ್ನು ಮಾಡಿಸಿದ್ದಾರೆ. ಓಂ ಶಕ್ತಿ ವಿಗ್ರಹದ್ದು ಡೋರ್. ಓಕೆ, ದೇವ್ರದ್ದು ಅದೆಷ್ಟು ಖರ್ಚಾಯ್ತೋ ನನಗಂತೂ ಗೊತ್ತಿಲ್ಲ. ಈಗ ನಮ್ಮ ಮನೆ ಟಿ ವಿ ಅಲ್ಮರ ನಂತರ ಶೋಕೇಶ್ ಅಂತಾರೆ, ಶೋಕೇಶ್ ಅನ್ಕೋತೀನಿ. ಅದನ್ನ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಇದು ನಮ್ಮ ಅಪ್ಪನಿಗೆ ಅಪ್ರಿಷಿಯೇಷನ್ ಆಗಿ ಬಂದಿರೋ ಗಿಫ್ಟು. ಪ್ರೈಸ್ಗಲ್ಲ ಅಂತಾನೆ ಅನ್ನಕಲ್ಲಿ ಪ್ರೈಸು. ನಂದಂತೂ ಒಂದು ಬಂದಿಲ್ಲ. ಸೊ ಇದು ಟಿ ವಿ ಇಡೋಕ್ಕೆ. ಆದರೆ ನಮ್ಮ ಮನೇಲಿ ಇಷ್ಟು ದೊಡ್ಡದಾಗೈತಲ್ಲ ಈಗ ಟಿ ವಿ ಇಡೋಕ್ಕೆ. ನಮ್ಮ ಮನೆ ಟಿ ವಿ ನೋಡ್ತೀರಾ? ಇದೇ ನಮ್ಮ ಮನೆ ಟಿ ವಿ. ಸೈಜ್ಗೆ ಇಲ್ಲ ಗುರು, ಓಕೆನಾ? ಇದು ಶೋಕೇಶು. ಸೊ ಇನ್ನು ಮೇಲ್ಗಡೆ ತೋರಿಸ್ತೀನಿ ನೋಡಿ ಒಂದ್ಸತಿ. ಎಲ್ಲ ಮಿಂಚಿಂಗಲ್ಲ ಆಯ್ತದೆ ನಮ್ಮ ಮನೆ. ಈಗ ಇದರಲ್ಲಿ ಏನೋ ಡಿ ಜೆ ಬರ್ತದಂತೆ, ಅಂದರೆ ಪ್ರೆಸೆಂಟ್ ಈ ಲೈಟ್ ಇದೆಯಲ್ಲ ಇದ್ರ ಮೇಲೆ ಕಾಣ್ತಾ ಇರೋದು, ಅದರಲ್ಲಿ ಡಿ ಜೆ ಬರುತ್ತಂತೆ, ನನಗೂ ಗೊತ್ತಿಲ್ಲ. ಇದು ದೇವರ ಮನೆ, ಅಂದರೆ ಒಬ್ಬರು ಕುತ್ಕೋಬೋದು ಅಷ್ಟೇ. ಇವನು ನನ್ನ ಹಿಂದೆ ಬಾಲ ಇದ್ದಂಗೆ, ನನ್ನ ಹಿಂದೆ ಬರ್ತಾ ಇರ್ತಾನೆ. ಹಾಂ, ನಮ್ಮಪ್ಪ ಸ್ವಿಚ್ಚು ಮಸ್ತಾಗಿ ಮಾಡಿಸೋರು, ಮಸ್ತಾಗಿ ಮಾಡಿಸೋರೆ, ಪರವಾಗಿಲ್ಲ. ಇದು ಇನ್ನು ಕಿಚನ್. ಸೊ ಈ ಕಿಚನಲ್ಲಿ ಇನ್ನೂ ಅರೇಂಜ್ ಮಾಡಬೇಕು ವಸ್ತುಗಳನ್ನೆಲ್ಲ ತಗೊಂಬಂದು. ಈಗ ಪ್ರೆಸೆಂಟ್ ನಮ್ಮ ಅಜ್ಜಿ ತಾತ ಇದ್ದಾರೆ, ಹಾಗಾಗಿ ಇನ್ನೂ ಅರೇಂಜ್ ಮಾಡಬೇಕಾಗಿದೆ. ಇನ್ನೆಲ್ಲ ತರಕಾರಿ ಅದು ಇದೆಲ್ಲ ತುಂಬಿಸಿಟ್ಟಾರೆ. ಸೊ ಈಗ ಏನು ಮಾಡೋದು? ನಂಗೆ ಗೊತ್ತಿದ್ದಂಗೆ ಒಂದು ಮಿನಿಮಮ್ ಅಂದ್ರೂ 45 - 50 ಲಕ್ಷ ಆಗೈತಂತೆ ಈ ಮನೆ ಕಟ್ಟೋಕ್ಕೆ. ಸೊ ನನಗಂತೂ ಗೊತ್ತಿಲ್ಲ, ಆದರೆ ನಾನು ಮನೆ ಕಟ್ಟೋವಾಗ ನನಗೆ ಗೊತ್ತಾಗತ್ತಲ್ಲ. ಏನಂತೀರಾ?
ಏನಂತೀರಾ? ಈಗ ರೂಮ್ ತೋರಿಸ್ತೀನಿ ಬನ್ನಿ. ಸೊ ಈ ರೂಮ್ ಇಲ್ಲೊಂದು ಇದಿದೆ, ಇಲ್ಲೊಂದು ರೂಮ್ ಇದೆ, ಆದರೆ ಅದು ಪ್ರೆಸೆಂಟ್ ಲಾಕಲ್ಲಿ ಇರುತ್ತೆ, ಯಾಕಂದರೆ ನಮ್ಮ ಅಪ್ಪ ಅಮ್ಮ ರೂಮದು ಪ್ರೈವಸಿ. ನನ್ನ ಬಟ್ಟೆ ನೋಡಿ, ಚಡ್ಡಿ ಗಿಡ್ಡಿ ಎಲ್ಲ ಅಲ್ಲೇ ಇದೆ. ಈಗ ಇದು ರೂಮ್. ಹಾಂ, ಓಕೆ ನೋಡಿ, ಇದೇ ರೂಮು. ಇದರಲ್ಲಿ ಏನಂದರೆ ಅಟ್ಯಾಚ್ಡ್ ಬಾತ್ರೂಮ್ ಬರೋಲ್ಲ, ಆ ರೂಮಲ್ಲಿ ಅಟ್ಯಾಚ್ಡ್ ಇರುತ್ತೆ. ಆ ರೂಮ್ ಲಾಕ್ ಇದ್ದಿದ್ರೆ ಸರಿ ಹೋಗೋದು. ನೋಡಿ, ಸ್ಮೂತಾಗಿರುತ್ತೆ, ಸ್ಮೂತಾಗಿ. 50 ಲಕ್ಷ ಇಟ್ಟಿಲ್ವಾ, ಅದಕ್ಕೇನೆ. ಇನ್ನು ಕಿಟಕಿ ಅದು ಇದೆಲ್ಲ ಹಿಂಗೆ ನೋಡಿ. ನಮ್ಮ ಅಜ್ಜಿಗೆ ಕೋಪ ಬರ್ತದ ಅವಾಗವಾಗ. ಹಿಂಗೆ ಬರಚ್ಚಿಲ್ಲ ನೀನು, ಬಾರ ಹೋಗೋಣ, ಬಾರ. ನೋಡಿದ್ರೆ ಇದೇ ನಮ್ಮ ಮನೆ. ಲಾಸ್ಟಿಗೆ ಕಷ್ಟಪಟ್ಟು ಇದನ್ನೆಲ್ಲ ಕಟ್ಟಿರೋದು. ಸೊ ಇದು ಕಟ್ಟೋವಾಗ ಕೆಳಗಡೆ ಗ್ರೌಂಡಿಂದ ಅಂದರೆ ಪಾಯ ಹಾಕ್ತಾರಲ್ಲ, ಪಾಯದಿಂದ ಹಿಡಿದು ಸೊ ಎಲ್ಲ ಮಣ್ಣುಗಿನ್ನು ಎತ್ತೋದ್ರಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಫಸ್ಟು. ಸ್ಟಾರ್ಟಿಂಗಲ್ಲಿ ಪಾಯ ಹಾಕೋವಾಗ ಅಂದರೆ ಪಾಯ ಹಾಕ್ತಾರಲ್ಲ, ಆಗ ನಾನು ಹೆಲ್ಪ್ ಮಾಡಿದ್ದೆ. ಸೊ ಹಾಗಾಗಿ ಈ ಮನೆ ಕಟ್ಟೋವಾಗ ಎಷ್ಟು ಕಷ್ಟಪಟ್ಟು ನನಗೂ ಗೊತ್ತು. ಸೊ ಈಗ ಹಿಂಗೆ ಓಕೆ. ಸೊ ಈಗ ನೋಡಿದ್ರಲ್ಲ ನಮ್ಮ ಮನೆ ಹೇಗೆ ಅನ್ನಿಸ್ತು ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಸೊ ನನಗೂ ಇಷ್ಟ ಆಯಿತು. ಹಾಗಾಗಿ ನಮ್ಮಪ್ಪ ಕಷ್ಟಪಟ್ಟು ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ, ಇನ್ನು ನಾನು ಎಷ್ಟು ದೊಡ್ಡ ಮನೆ ಕಟ್ಟಬೇಕು, ಅದಕ್ಕೆ ಎಷ್ಟು ಕಷ್ಟಪಡಬೇಕು. ಹಾಗಾಗಿ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಇದೆ ಅನ್ಕೋತೀನಿ, ನಮ್ಮ ಹೋಮ್ ಟೂರ್. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಬಿಟ್ಟು ಇನ್ನು ಕಮೆಂಟ್ ಸೆಕ್ಷನಲ್ಲಿ ಬ್ರೋ ನೀವು ಒಂದು ದೊಡ್ಡ ಮನೆ ಕಟ್ಟಿ ಬ್ರೋ ಅಂತ ಒಂದು ಕಮೆಂಟ್ ಒಂದು ಹಾಕ್ಬಿಡಿ. ಸೊ ಮುಂದಿನ ಕಂಟೆಂಟಲ್ಲಿ ಸಿಗೋಣ. ಬಾಯ್. ಏನಂತಾರೆ ಅದಕ್ಕೆ, ಸಾರಿ, ಸೈನಿಂಗ್ ಆಫ್. ಕೇಳಿದರೆ ಕಂಗಾಲಾಗ್ತೀರಾ.